ಹಾಯ್ ಎಲ್ಲರಿಗೂ, ಇವತ್ತಿನ ವಿಡಿಯೋದಲ್ಲಿ ನಾನು ಈ ಹೇರ್ ಜೆಲ್ನ ಏನು ಯೂಸ್ ಮಾಡ್ತಿದ್ದೀನಲ್ಲ ಇದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ. ಇದನ್ನು ಯೂಸ್ ಮಾಡೋದ್ರಿಂದ ಏರು ಸಾಫ್ಟಾಗಿ ಸಿಲ್ಕಿ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಎಲ್ಲರಿಗೂ ನಮ್ಮ ಹೇರ್ ಸಾಫ್ಟಾಗಿರಬೇಕು, ಸಿಲ್ಕಿ ಆಗಿರಬೇಕು ಅಂತ ತುಂಬಾ ಆಸೆ ಇರುತ್ತಲ್ವ. ಹಾಗೆ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗಬೇಕು ಅನ್ನೋದೇ ಎಲ್ಲರ ಆಸೆ. ಸೊ ಏನು ಅಂತ ಹೇಳಿದ್ರೆ ಕೆಲವೊಂದು ಟಿಪ್ಸ್ನೂ ಹೇಳ್ತೀನಿ. ಹಾಗೆ ಹೇರ್ ವಾಶ್ ಮಾಡುವಾಗ ಬಿಸಿ ನೀರನ್ನ ಯೂಸ್ ಮಾಡಬೇಡಿ, ತಣ್ಣೀರನ್ನ ಯೂಸ್ ಮಾಡಿ. ತುಂಬ ತಣ್ಣಗೆ ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ಉಗುರು ಬೆಚ್ಚಗೆ ಇರೋ ಥರ ಯೂಸ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಏರ್ ಡ್ರೈ ಆಗೋದು. ತುಂಬ ಬಿಸಿ ನೀರೆಲ್ಲ ಯೂಸ್ ಮಾಡ್ತೀವಲ್ಲ ಆವಾಗ ಸ್ಕ್ಯಾಲ್ಪೆಲ್ಲ ತುಂಬ ಡ್ರೈ ಆಗಿಬಿಡುತ್ತೆ. ನ್ಯಾಚುರಲ್ ಆಯಿಲ್ಸ್ ಏನಿರುತ್ತೆ ಏರಲ್ಲಿ ಅದು ಕಡಿಮೆ ಆದಾಗ ಹೇರೆಲ್ಲ ತುಂಬ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಜೊತೆಗೆ ಡ್ಯಾಂಡ್ರಫು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಉಗುರು ಬೆಚ್ಚಗಿರುತ್ತಲ್ಲ ಆ ನೀರನ್ನ ಆದಷ್ಟು ಯೂಸ್ ಮಾಡ್ಕೊಳ್ಳಿ. ಹಾಗೆ ಈಗ ಹೇರ್ ವಾಶ್ ಎಲ್ಲ ಆದ ನಂತರ ಹೇರ್ ಡ್ರೈಯರ್ ಯೂಸ್ ಮಾಡೋದು, ಹೇರ್ ಸ್ಟೈಲಿಂಗ್ ಟೂಲ್ಸ್ಗಳನ್ನೆಲ್ಲ ಯೂಸ್ ಮಾಡಿದಾಗ ಬೇಗನೆ ಹೇರ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದರಿಂದನೂ ನಮ್ಮ ಹೇರೆಲ್ಲ ರಫ್ ಆ್ಯಂಡ್ ಡ್ರೈ ಆಗುತ್ತೆ. ಸೊ ಈ ಥರದನ್ನೆಲ್ಲ ಕಡಿಮೆ ಮಾಡಿ ಮನೆಯಲ್ಲೇ ನ್ಯಾಚುರಲಾಗಿ ಈ ಥರ ಏರ್ ಪ್ಯಾಕ್ಸ್ಗಳನ್ನೆಲ್ಲ ಟ್ರೈ ಮಾಡುವಾಗ ತುಂಬಾ ಬೇಗ ನಮ್ಮ ಹೇರು ಸೊ ಸಾಫ್ಟಾಗಿ ಸಿಲ್ಕಾಗಿ ಹಾಗಾಗಿ ಹೆಲ್ಪ್ ಮಾಡುತ್ತೆ. ಜೊತೆಗೆ ನೀರನ್ನು ಚೆನ್ನಾಗಿ ಕುಡಿಬೇಕಾಗುತ್ತೆ. ಹಾಗೆ ನಿಮ್ಮ ಸ್ಕ್ಯಾಲ್ಪು ಡ್ರೈ ಸ್ಕ್ಯಾಲ್ಪ್ ಆದರೆ ನೀವು ಆರಾಮಾಗಿ ಏರ್ ಆಯಿಲ್ನ ಅಪ್ಲೈ ಮಾಡಿ ಸಿಲ್ಕಿ ಸಾಫ್ಟ್ ಹೇರ್ನ ಮೇಂಟೈನ್ ಮಾಡ್ಬೋದು. ನಿಮ್ಮ ಸ್ಕ್ಯಾಲ್ಪ್ ಆಲ್ರೆಡಿ ಆಯಿಲಿ ಸ್ಕ್ಯಾಲ್ಪ್ ಅಂದರೆ ನೀವು ಸ್ವಲ್ಪ ನೋಡಿ ಏರ್ ಆಯಿಲ್ನ ಅಪ್ಲೈ ಮಾಡಬೇಕಾಗುತ್ತೆ. ಅಂದರೆ ವೀಕ್ಲಿ ಒನ್ಸ್ ಅಪ್ಲೈ ಮಾಡೋದು, ಮತ್ತು ತುಂಬ ಹೊತ್ತು ಏರಲ್ಲಿ ಆಯಿಲ್ನ ಬಿಡಬಾರ್ದು. ಬೇಗನೆ ಏರ್ ವಾಶ್ನ ಮಾಡಬೇಕಾಗುತ್ತೆ. ಒಂದು ಹಾಫ್ ಆನ್ ಅವರೆಲ್ಲ ಇಟ್ಬಿಟ್ಟು ಬೇಗ ಏರ್ ವಾಶ್ನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಆಯಿಲಿ ಸ್ಕ್ಯಾಲ್ಪ್ ಇರೋರಿಗೆ ಇನ್ನೂ ತುಂಬ ಆಯಿಲಿ ಮಾಡ್ತಾ ಹೋದರೆ ತುಂಬ ಡ್ಯಾಂಡ್ರಫ್ ಆ ಥರದ ಪ್ರಾಬ್ಲಮ್ ಎಲ್ಲ ಆಗಿಬಿಡುತ್ತೆ. ಸೊ ಹಾಗಾಗಿ ಎಲ್ಲ ಹೇಳ್ತಾ ಇದ್ದೀನಿ. ನಮ್ಮ ಫುಡಲ್ಲೂ ಕೂಡ ನಾವು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ಡ್ರೈ ಫ್ರೂಟ್ಸು ಇಂಥದ್ದನ್ನೆಲ್ಲ ಆ್ಯಡ್ ಮಾಡಿಕೊಂಡಾಗ ಏರ್ ಗ್ರೋತು ಚೆನ್ನಾಗುತ್ತೆ. ಹಾಗೆ ಸಾಫ್ಟಾಗಿ ಸಿಲ್ಕಾಗಿ ಇರೋಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಬಾಡಿಯಲ್ಲಿ ಆಗುವಂಥ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಲಿ ಅಥವಾ ಟೆನ್ಷನ್ ತೊಗೊಳ್ಳೋದು, ತುಂಬ ಸ್ಟ್ರೆಸ್ ತೊಗೊಳ್ಳೋದು, ಈ ಥರದ್ದೆಲ್ಲ ಇದ್ದಾಗಲೂ ಹೇರ್ ಫಾಲ್ ಆಗೋದೆಲ್ಲ ತುಂಬ ಆಗುತ್ತೆ. ಇದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಕೇರ್ ಮಾಡಿದರೆ ಏರು ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಈ ಏರ್ ಪ್ಯಾಕ್ ಮಾಡೋಕ್ಕೆ ಮೇಯ್ನಾಗಿ ಬೇಕಿರೋದು ಇದೆ ಬೆಂಡೆಕಾಯಿ. ಓಕೆ, ಇದನ್ನು ಫಸ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ 1 ಗ್ಲಾಸಷ್ಟು ನೀರಿಟ್ಟಿದ್ದೀನಿ. ಹಾಗೆ ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಬಂದಿದ್ದೀನಿ. ಇದನ್ನೀಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೊಂದು 6 ಅಷ್ಟು ತೊಗೊಂಡಿದ್ದೀನಿ. ಇಷ್ಟು ಬೇಕಾಗಲ್ಲ, ಒಂದು 4 ತೊಗೊಂಡ್ರೂ ಸಾಕಾಗುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಹಾಗೆ ಬೆಂಡೆಕಾಯಿ ತಿನ್ನೋದ್ರಿಂದ ಹೆಲ್ತಿಗೂ ತುಂಬಾ ಬೆನಿಫಿಟ್ ಇದೆ. ಹಾಗೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಿದ್ದೀನಿ. ಒಂದು 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಫಸ್ಟು ಸ್ವಲ್ಪ ಹಾಕ್ಕೊಂಡಿದ್ದೆ, ಈಗ ಇನ್ನೊಂದು ಗ್ಲಾಸ್ ನೀರನ್ನ ಸೇರಿಸ್ಕೊಂಡಿದ್ದೀನಿ. 2 ಗ್ಲಾಸ್ ನೀರಿಗೆ ನಾನೊಂದು 6 ಬೆಂಡೆಕಾಯಿನ ಯೂಸ್ ಮಾಡಿದ್ದೀನಿ. ಇದೀಗ ಚೆನ್ನಾಗಿ ಕುದಿಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇದು ಕುದಿಯೋವರೆಗೂ ವೆಯ್ಟ್ ಮಾಡೋಣ. ಈಗ ಇದು ಕುದಿ ಬಂದಿದೆ ನೋಡಿ. ಈಗ ಕುದಿ ಬರ್ತಾ ಇದೆಯಲ್ಲ, ಈ ಟೈಮಲ್ಲಿ ನಾನು ಸ್ವಲ್ಪ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇದ್ರ ಜೊತೆಗೆ ರೋಸ್ಮೆರಿ ಲೀವ್ಸ್ ಇದೆಯಲ್ಲ ಅದು ನಾನು 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಂಪಲ್ಸರಿ ಅಂತ ಇಲ್ಲ, ಬಟ್ ಅದನ್ನ ಹಾಕ್ಕೊಂಡ್ರೆ ಹೇರ್ ಗ್ರೋತಿಗೂ ತುಂಬ ಒಳ್ಳೆಯದು. ಹಾಗೆ ಹೇರ್ ಕೂಡ ಸಿಲ್ಕಿ ಸಾಫ್ಟ್ ಆಗಿರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದನ್ನು ಹಾಕ್ಕೊಳ್ತಿದ್ದೀನಿ. ನಿಮಗೆ ಆಪ್ಷನಲ್, ಇಲ್ಲ ಅಂದರೆ ತೊಂದರೆ ಇಲ್ಲ. ಇದ್ದರೆ ಎಲ್ಲ ಏರ್ ಪ್ಯಾಕ್ ಎಲ್ಲ ಆಲ್ಮೋಸ್ಟ್ ನಾವು ಯೂಸ್ ಮಾಡೋ ಏರ್ ಪ್ಯಾಕ್ಗಳೆಲ್ಲ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ಇದನ್ನು ಹಾಕ್ಬಿಟ್ಟು ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಇನ್ನೂ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಸೊ ಇನ್ನೊಂದು 2 ನಿಮಿಷ ಕುದಿಸುವಾಗ ಇನ್ನೊಂದು ಸ್ವಲ್ಪ ತಿಕ್ಕಾಗುತ್ತೆ ಜೆಲ್ಲು. ಸೊ ಹಾಗಾಗಿ ಇನ್ನೊಂದು 2 ನಿಮಿಷ ಕುದಿಸ್ಕೊಂಬಿಡೋಣ. ಈಗ ಇದು ತಿಕ್ಕಾಗಿದೆ ನೋಡಿ ಜೆಲ್ಲು ಫುಲ್ಲು. ನಿಮ್ಗೆ ಕಾಣಿಸ್ತಿರ್ಬೋದು, ನೊರೆ ಬರ್ತಿದೆಯಲ್ಲ, ಅಲ್ಲಿ ನೋಡಿದರೆ ಗೊತ್ತಾಗ್ಬೋದು. ಸೊ ಈಗ ಇದನ್ನು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ಬೇರೆದಕ್ಕೆ ಸೋಸ್ಕೊಂಬಿಡೋಣ.
ಈಗ ಒಂದು ಬೌಲಿಗೆ ನಾನು ಇದನ್ನ ಸೋಸ್ಕೊಳ್ತಾ ಇದ್ದೀನಿ. ಈಗ ರೋಸ್ಮೆರಿ ಹಾಕಿರೋದ್ರಿಂದ ಅದ್ರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಈಗ ಇದು ಸ್ವಲ್ಪ ತಣ್ಣಗಾಗಬೇಕು, ಫುಲ್ ತಣ್ಣಗಾಗೋ ತನಕ ವೆಯ್ಟ್ ಮಾಡೋಣ. ಓಕೆನಾ? ಈಗ ಇದು ತಣ್ಣಗಾದಮೇಲೆ, ಫುಲ್ ತಣ್ಣಗಾಗಿದೆ, ಇದಕ್ಕೆ ನಾವೀಗ ಫಸ್ಟು ಒಂದು ಅರ್ಧ ಸ್ಪೂನಷ್ಟು ಅಲೋವೆರಾ ಜೆಲ್ನ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನಷ್ಟು ಹಾಕೋಬೋದು, ತೊಂದರೆ ಇಲ್ಲ. ಬಟ್ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಹಾಗೆ ಅರ್ಧ ಸ್ಪೂನು ಗ್ಲಿಸರಿನ್ನು ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಒಂದು ಸ್ಪೂನಷ್ಟು ಹರಳೆಣ್ಣೆ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಕೊಕೊನಟ್ ಆಯಿಲ್ನು ಯೂಸ್ ಮಾಡ್ಬೋದು, ಅಥವಾ ಆಲಿವ್ ಆಯಿಲ್ ಅಥವಾ ಬಾದಾಮ್ ಆಯಿಲ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಬಟ್ ಹರಳೆಣ್ಣೆ ಯೂಸ್ ಮಾಡಿದಾಗಲೂ ನಮ್ಮ ಹೇರಿಗೆ ತುಂಬ ಮಾಯ್ಶ್ಚರೈಸರ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹರಳೆಣ್ಣೆ. ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಹಾಗೆ ಹೇರ್ ಗ್ರೋತಿಗೂ ತುಂಬಾ ಒಳ್ಳೆಯದು. ಹಾಗೆ ಇದನ್ನ ಇಷ್ಟನ್ನು ಮಿಕ್ಸ್ ಮಾಡಿ ಆದ ನಂತರ ನಾನು ಈ ಥರ ಒಂದು ಬಾಟಲಲ್ಲಿ ಇದನ್ನ ಹಾಕ್ತಾಯಿದ್ದೀನಿ. ಈ ಥರ ಹಾಕೋದು ಕಷ್ಟ ಆಗುತ್ತೆ ಅನಿಸುತ್ತೆ, ಹಾಗಾಗಿ ಒಂದು ಲೋಟಕ್ಕೆ ಹಾಕಿಬಿಟ್ಟು ಮತ್ತೆ ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ 2 ಲೋಟ ನಾನು ಆ್ಯಕ್ಚುಲಿ ನೀರಿಟ್ಟಿದ್ದು. ಈಗ ಆಲ್ಮೋಸ್ಟ್ 1 ಲೋಟದಷ್ಟು ಆಗಿದೆ. ಈಗ ಇದನ್ನು ನೀವೀಗ ಡೈರೆಕ್ಟಾಗಿ ಹೇರಿಗೆ ಅಪ್ಲೈ ಮಾಡ್ಕೋಬೋದು. ಏರಲ್ಲಿರೋ ಟ್ಯಾಂಗಲ್ಸ್ನೆಲ್ಲ ರಿಮೂವ್ ಮಾಡಿ ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ, ಇವಾಗ ತುಂಬಾ ಈಸಿ ಆಗುತ್ತೆ. ಹಾಗೆ ಇದನ್ನು ಒಂದೇ ಸರಿ ಯೂಸ್ ಮಾಡ್ಕೋಬೋದು ಅಥವಾ ಟ್ವೈಸ್ ಯೂಸ್ ಮಾಡ್ಕೋಬೋದು. ಹಾಗೆ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಕೇಳಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.